ಮೂವಿನ ನೀವು ನೋಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಮಾತ್ರ ಆಸಮ್ ಆಗಿದೆ. ಗಿಲ್ಲಿದು ಒಂದೊಂದು ಕಾಮಿಡಿನೂ ಫುಲ್ಲು ಒಂದು ಚಿಕ್ಕ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ಆ ಥರ ಇದೆ ಮೂವಿ. ಸೊ ನಮ್ಮ ಗಿಲ್ಲಿ ಮೇನ್ ರೋಲಲ್ಲೇ ಇದ್ದಾರೆ. ಯಾರೋ ಹೇಳ್ತಾರಲ್ಲ ಸೈಡ್ ರೋಲು ಹಾಗೆ ಹೀಗೆ ಅಂತ, ಆ ಥರ ಏನೂ ಇಲ್ಲ. ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಮೂವಿನ ನೀವು ಥಿಯೇಟ್ರಿಗೆ ಬಂದು ನೋಡಿದಾಗೆ ಅದು ಒಂದೊಂದು ಮೂಮೆಂಟು ಇದೆಯಲ್ಲ, ವಾವ್ ಅನ್ನೋ ಥರ ಇದೆ. ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಎಲ್ಲ ಹೌಸ್ಫುಲ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನೀವು ಬನ್ನಿ, ಬೇಗ ಮೂವಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕಂಪ್ಲೀಟ್ ಡಿ ಐ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ಫಸ್ಟ್ ಟೈಮ್ ನಾವೇ ನೋಡ್ತಾ ಇರೋದು ಕೂಡ. ಇಟ್ ವಾಸ್ ಅ ಬ್ಯೂಟಿಫುಲ್ ಫಿಲ್ಮ್. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಕ್ಕಿರೋದೇ ಆಯಿತು. ನಾನು ಮಾತ್ರ ಹೇಳಿದೆ ಅಂತ ನಂಬಕ್ಕೆ ಹೋಗಬೇಡಿ, ಬಂದು ನೋಡಿ. ಪ್ರತಿಯೊಬ್ಬರು ನ್ಯೂಸ್ ಮಾಧ್ಯಮದವರು ಎಲ್ಲರೂ ಬಂದು ನೋಡಿದ್ದಾರೆ. ನಿಮ್ಮೆಲ್ಲ ರಿವ್ಯೂಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನನ್ನ ಮಾತು ಕೇಳೋದಿಲ್ಲ, ಆಡಿಯನ್ಸ್ ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಇಷ್ಟ ಆದರೆ ಬಂದು ನೋಡಿ. ಅದಕ್ಕೂ ಮೇಲೆ ಇಷ್ಟ ಆದರೆ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ, ವಂಡರ್ಫುಲ್ ಕಾಮಿಡಿ ಇದೆ, ಎಲ್ಲರೂ ಸಂಪೂರ್ಣವಾಗಿ ಎಂಜಾಯ್ ಮಾಡ್ಬೋದು. ನೀವು ಸಿನಿಮಾ ನೋಡಿ. ಗಿಲ್ಲಿಯವ್ರ ಆ್ಯಕ್ಟಿಂಗ್ ಸೂಪರ್ ಡೂಪರ್ ಆಗಿದೆ. ಅವರು ಫುಲ್ ಪ್ಲೆಡ್ಜ್ ಆಗಿ ಹೀರೋ ಆಗಿ ಮಾಡಿರೋಂಥ ಈ ಮೊದಲನೇ ಸಿನಿಮಾ ಸೂಪರ್ ಹಿಟ್. ಮತ್ತು ಗೌರವ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಟೋಟಲ್ ಟೀಮ್ ಎಲ್ಲರೂ ತುಂಬ ವಂಡರ್ಫುಲ್ ಸಿನಿಮಾ ಮಾಡಿದ್ದಾರೆ. ಫುಲ್ ಎಲ್ಲರೂ ಎಂಜಾಯ್ ಮಾಡ್ಬೋದು. ದಯವಿಟ್ಟು ನೀವು ನೋಡಿ. ಮೂವಿ ನಗಬೇಕು ಅಂದರೆ ಒಂದಿನ ನಿಮಗೆ ಒಂದು 2 hours 3 hours ಸ್ಪೆಂಡ್ ಮಾಡಬೇಕು ಅಂದರೆ ದಯವಿಟ್ಟು ಬನ್ನಿ, ಸೂಪರ್ ಹಿಟ್ ಮೂವಿ ನೋಡಿ. ನೆಕ್ಸ್ಟ್ ಲೆವೆಲ್ ಕಾಮಿಡಿ. ನಿಮ್ಮ ಸೆಕೆಂಡ್ ಹಾಫ್ ಮಾತ್ರ ಅಳ್ಳಗಾಡಲ್ಲ, ಆ ಥರ ಕೂರಿಸುತ್ತೆ ಮೂವಿ. ಪಾನಿಪುರಿ ಗೋಲ್ಗಪ್ಪ ಹುಟ್ಟಿದ ಕತೆ ಬೇಕು ಅಂದರೆ ಬಂದು ನೋಡಿ. ಒಳ್ಳೆ ಫನ್ನಿಯಾಗಿ ಹೇಳಿದ್ದಾರೆ ನಿಮಗೆ. ಗೌರವ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ನಮ್ಮ ವಂಶಿ ಆಗಿರ್ಬೋದು, ಹೀರೋಯಿನ್ ನೆಕ್ಸ್ಟ್ ಲೆವೆಲ್. ಎಲ್ಲರಿಗೂ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಬನ್ನಿ, ಕೋರ್ಟ್ ಎಪಿಸೋಡ್ ಮಾತ್ರ ಮಿಸ್ ಮಾಡಬೇಡಿ. ಲಾಸ್ಟ್ ಒಂದು 15 minutes ನೆಕ್ಸ್ಟ್ ಲೆವೆಲ್ ಸೂಪರ್. ಬಂದು ನೋಡಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಏನಿಲ್ಲ ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಮೂವಿಲಿ. ಕೆಲವು ಜನ ಅಂತ ಇರೋ ಗಿಲ್ಲಿ ಸೈಡ್ ರೋಲ್ ಇದೆ, ಏನು ಕಿದ್ ಮಾಡ್ತಾ ಇದ್ದೀರಾ ಅಂತ. ಗಿಲ್ಲಿ ಯಾವುದು ಕೂಡ ಸೈಡ್ ರೋಲ್ ಇಲ್ಲ, ಮೇನ್ ರೋಲ್ ಇದ್ದರೆ ಗಿಲ್ಲಿ ಫಿಲಮ್ ಪೂರ್ತಿ ಇದ್ದಾರೆ. ಫಿಲಮ್ ಸ್ಟಾರ್ಟಿಂಗ್ 1 scene 2 scene ಅಲ್ಲ, ಫಿಲಮ್ ಸ್ಟಾರ್ಟ್ ಆದ ಮುಗ್ದಾಗಿಂದ ಎಲ್ಲಾದ್ರೂ ಇದೆ. ಮೇನ್ ಟ್ವಿಸ್ಟ್ ಏನು ಅಂದರೆ ನಮ್ಮ ಗಿಲ್ಲಿದ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ನೋಡ್ಕೊಂಡ್ರೆ ನಿಜವಾಗ್ಲೂ ಅದಕ್ಕೆ ಒಳ್ಳೆ ಕಾಮಿಡಿ ಇದೆ. ಟ್ರಾಜಿಡಿ ಥರ ಎಲ್ಲ ಒಳ್ಳೆ ಕಾಮಿಡಿ ಥರ ಇದೆ. ನಿಜವಾಗ್ಲೂ ಬನ್ನಿ, ಮೂವಿನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಅದು ಇದು ನಮ್ಮ ಡ್ರ್ಯಾಗನ್ ಮಂಜು ಅವ್ರು ಮಾತ್ರ ಒಂದು ನೆಕ್ಸ್ಟ್ ಲೆವೆಲ್ ಪಾರ್ಟಿಸಿಪೇಷನ್ ಇದೆ. ಬಂದು ನೋಡುವಂಥ ಆಶ್ಚರ್ಯ. ಡ್ರ್ಯಾಗನ್ ಮಂಜು ಅವ್ರು ಮೇನ್ ವಿಲನ್ ಥರ ಮಾಡ್ತಾರೆ ಅಂದ್ಕೊಂಡಿರ್ತಾರೆ, ಆದರೆ ವಿಲನ್ ಥರ ಇಲ್ಲ. ನಿಜವಾಗ್ಲೂ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಳ್ಳೆ ಮೂವಿ ಇದೆ, ಕನ್ನಡ ಫಿಲಮು. ಒಳ್ಳೆ ನಿಮ್ಮ ಪೈಸಾ ವಸೂಲಂತೂ 100% ಖಂಡಿತ. ನೀವು ಕೊಡೋದ್ಕೊಂಡು ನಮಗಂತೂ ಭಾರಿ ಖುಷಿಯಾಗಿದೆ. ಫಸ್ಟ್ ಹಾಫ್ ಮುಗಿತೆ, ಸೆಕೆಂಡ್ ಹಾಫ್ ಇನ್ನೂ ಡಿಫ್ರೆಂಟ್ ಆಗಿದೆ. ಬರ್ರಿ ಎಲ್ಲರೂ ಫಿಲಮ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಫಿಲಮ್ನ ಬೆಳೆಸಿ ಅಂತ ಹೇಳ್ತೀವಿ ಸರ್. ಮೂವಿನ ನೀವು ನೋಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಮಾತ್ರ ಆಸಮ್ ಆಗಿದೆ. ಗಿಲ್ಲಿದು ಒಂದೊಂದು ಕಾಮಿಡಿನೂ ಫುಲ್ಲು ಒಂದು ಚಿಕ್ಕ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ಆ ಥರ ಇದೆ ಮೂವಿ. ಸೊ ನಮ್ಮ ಗಿಲ್ಲಿ ಮೇನ್ ರೋಲಲ್ಲೇ ಇದ್ದಾರೆ. ಯಾರೋ ಹೇಳ್ತಾರಲ್ಲ ಸೈಡ್ ರೋಲು ಹಾಗೆ ಹೀಗೆ ಅಂತ, ಆ ಥರ ಏನೂ ಇಲ್ಲ. ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಮೂವಿನ ನೀವು ಥಿಯೇಟ್ರಿಗೆ ಬಂದು ನೋಡಿದಾಗೆ ಅದು ಒಂದೊಂದು ಮೂಮೆಂಟು ಇದೆಯಲ್ಲ, ವಾವ್ ಅನ್ನೋ ಥರ ಇದೆ. ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಎಲ್ಲ ಹೌಸ್ಫುಲ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನೀವು ಬನ್ನಿ, ಬೇಗ ಮೂವಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಜನ, ನಂದು ಫಸ್ಟ್ ಪಾಯಿಂಟ್ ಹೇಳೋದಾದರೆ, ಜನ ಕಾಸು ಕೊಟ್ಟರೆ ಮೋಸ ಆಗಲ್ಲ, ಆ ಥರ ಮೂವಿ ಇದೆ. ಯಾಕಂದರೆ ಫಸ್ಟ್ ಹಾಫು ಕಾಮಿಡಿ, ಸೆಕೆಂಡ್ ಹಾಫು ಕಾಮಿಡಿ, ಫುಲ್ಲು ಕಾಮಿಡಿನೇ ಇದೆ. ಮತ್ತು ಕೆಲವರು ಹೇಳ್ತಾ ಇದ್ರು ನನಗೆ, ಈಗ ಕಮೆಂಟಲ್ಲೆಲ್ಲ ನಾನೇ ಗಿಲ್ಲಿಯವ್ರ ಬಗ್ಗೆ ಈ ಮೂವಿ ನೋಡಿ ಅಂತ ಪ್ರಸಾರ ಮಾಡಿದಾಗ ಅವ್ರು ಹೇಳಿದರು ಗಿಲ್ಲಿದು ಸೈಡ್ ರೋಲ್ ಇದೆ ಸರ್, ನಾವು ನೋಡಲ್ಲ ಅಂತೆಲ್ಲ ಕಮೆಂಟಲ್ಲಿ ಹಾಕಿದ್ದಾರೆ. ನಾನು ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಬಂದು ಮೂವಿ ನೋಡಿ. ಸ್ಟಾರ್ಟಿಂಗಿಂದ ಲಾಸ್ಟ್ ಸೀನ್ವರೆಗೂ ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ಫಿಲಮ್ ಮಾಡಿದ್ದಾರೆ. ಗಿಲ್ಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದಾರೆ. ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟ, ಇಬ್ಬರು ಹೀರೋ ಒಬ್ಬರು ಹೀರೋಯಿನ್. ಇಲ್ಲಿ ಹೀರೋ ಫ್ರೆಂಡು ಆ ಥರ ಎಲ್ಲ ಏನಿಲ್ಲ, ಇಬ್ಬರು ಹೀರೋ ಥರನೇ. ಗಿಲ್ಲಿ ಮತ್ತು ಗೌರವ್ ಅವರು ಇಬ್ಬರು ಹೀರೋನೇ. ಅದರಲ್ಲಿ ಒಬ್ಬರು ಹೀರೋಯಿನ್ನು ಗೌರವ್ಗೆ ಜೋಡಿ ಆಗ್ತಾರೆ. ಅಷ್ಟು ಬಿಟ್ಟರೆ ಇಬ್ಬರು ಹೀರೋ ಒಬ್ಬರು ಹೀರೋಯಿನ್. ಕಾಮಿಡಿ ಮೂವಿ ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟ್. ನಕ್ಕು ಸಾಕಾಯಿತು. ಸೂಪರ್ ಮೂವಿ ಸರ್. ಸೂಪರ್. ಪಾನಿಪುರಿ ಕತೆ ನಮ್ಗೆ ಈ ಥರ ಇದೆ ಅಂತ ಗೊತ್ತೇ ಇಲ್ಲ. ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಕಾಮಿಡಿ ಇದೆ. ಆಮೇಲೆ ಕ್ಲೈಮ್ಯಾಕ್ಸು ಚೆನ್ನಾಗಿದೆ, ನಾನ್ ಸ್ಟಾಪ್ ಕಾಮಿಡಿ. ಟ್ಯಾಲೆಂಟ್ ನೋಡಿ ಇಷ್ಟಪಟ್ಟವರು ನಾವೇನವರು ಬಿಗ್ ಬಾಸ್ಗೆ ಬಂದಾಗಿಂದ ನಾವೇನು ಫಾಲೋ ಮಾಡ್ತಿದ್ದವ್ರಲ್ಲ, ಈಗ ಒಂದು 7-8 ವರ್ಷದಲ್ಲಿ ಏನು ಅವ್ರದ್ದೆಲ್ಲ ನಲ್ಲಿ ಮುಳೆ ಅಂತ ಬಂತು, ನಲ್ಲಿ ಮುಳೆ ಆಮೇಲೆ ಚಪ್ಪಲಿ ಕಳೆದೋಗಿರೋದು, ಇದೆಲ್ಲ ಏನು ಬಂತು ಅವಾಗಲಿಂದ ಫಾಲೋ ಮಾಡ್ಕೊಬತ್ತಿದ್ದವ್ರು ನಾವು. ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ ವಿಡಿಯೋ ಅಂದರೆ ಅದನ್ನು ಕಾಯ್ಕೊಂಡು ನಾವು ನೋಡ್ತಿದ್ದಂಥವ್ರು. ಸೊ ಅವತ್ತಿಂದ ಟ್ಯಾಲೆಂಟು ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದಕ್ಕೆ ನಮ್ಮಷ್ಟು ಖುಷಿ ಪಟ್ಟವರಿಲ್ಲ. ಅಂಥ ಟ್ಯಾಲೆಂಟ್ ಇರೋರಿಗೆ ಒಂದು ಸ್ಟೇಜ್ ಸಿಕ್ಕಿದೆ, ಒಂದು ಪ್ರೋಗ್ರಾಮ್ಗಳ ಅವಕಾಶ ಸಿಕ್ಕಿದೆ ಅಂದಾಗ ಅಂಥವ್ರನ್ನ ನಾವು ಸಪೋರ್ಟ್ ಮಾಡ್ಬೇಕು. ಯಾಕೆಂದರೆ ನಾವು ಸಪೋರ್ಟ್ ಮಾಡಿದಾಗಲೇ ನಮ್ಮಂಥವ್ರಿಗೆ ಇಲ್ಲ ಇನ್ನೂ ಅಂಥ ಪ್ರತಿಭಾವಂತರಿಗೆ ಒಂದು ಎಂಕರೇಜ್ ಮಾಡೋವಂಥವ್ರು 100 ಜನ ಹುಡ್ಕೋತಾರೆ. ಸೊ ಆ ಉದ್ದೇಶದಿಂದ ನಾವು ಸಪೋರ್ಟ್ ಮಾಡ್ದೋ ಈಗ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಇನ್ನೂ ಬೆಳೀಲಿ. ಒಳ್ಳೆ ಲೀಡ್ ರೋಲ್ ಮಾಡಿದ್ದಾರೆ ಫಿಲಮಲ್ಲಿ, ತುಂಬ ಸಖತ್ತಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.
ಚೆನ್ನಾಗಿದೆ. ಯಾರೋ ಹೇಳೋ ಪ್ರಕಾರ ಸೈಡ್ ರೋಲ್ ಏನೂ ಇಲ್ಲ. ಗೌರವ್ ಶೆಟ್ಟಿ ಅವ್ರು ಏನು ಪಾತ್ರ ಮಾಡಿದ್ದಾರೆ ಅದೇ ಪಾತ್ರವಾಗಿ ಗಿಲ್ಲಿ ಅವ್ರದ್ದು ಒಂದು ರೋಲ್ ಇದೆ. ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಡ್ರ್ಯಾಗನ್ ಮಂಜು ಅವ್ರು ಬಂದಮೇಲಂತೂ ಇನ್ನೂ ಫಿಲಮ್ ಅಲ್ಟಿಮೇಟ್ ಆಗಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.